ನಮಸ್ಕಾರ. ಕೆಎಸ್ ನ್ಯೂಸ್ಗೆ ಸ್ವಾಗತ. ಶ್ರೀಮದ್ ರಂಭಾಪುರಿ 1008 ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಬಾಳೆಹೊನ್ನೂರು ಮುಧೋಳದ ಬ್ರಹ್ಮಗಡ್ಡಿ ನಿವಾಸಿಯಾದ ಶ್ರೀಮತಿ ಪೂರ್ಣಿಮಾ ಹಾಗೂ ಮಲ್ಲಿಕಾರ್ಜುನ ಗೋವಿಂದಪುರ ಮಠ ನಿವಾಸದಲ್ಲಿ ಇಷ್ಟಲಿಂಗ ಮಹಾಪೂಜೆ ಹಾಗೂ ಧರ್ಮ ಸಮಾರಂಭವು ಜಗದ್ಗುರುಗಳಿಂದ ಅದ್ದೂರಿಯಾಗಿ ಪೂಜೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಅಬಕಾರಿ ಸಚಿವರಾದ ಮಾನ್ಯ ಶ್ರೀ ಆರ್.ಬಿ. ತಿಮ್ಮಾಪುರ ಸಮಾರಂಭದಲ್ಲಿ ಪಾಲ್ಗೊಂಡು ಶ್ರೀಗಳಿಂದ ಆಶೀರ್ವಾದ ಪಡೆದರು. ಮುಧೋಳದ ಹಲವಾರು ಭಕ್ತರು ಬಂದು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಮಧ್ಯಾಹ್ನ ಅನ್ನಪ್ರಸಾದ ವ್ಯವಸ್ಥೆ ಕೂಡ ಆಯೋಜಿಸಲಾಗಿತ್ತು. ಧರ್ಮಾಭಿಮಾನ, ದೇಶಾಭಿಮಾನ ಸಮಾಜದಲ್ಲಿ ಒಂದು ಸಾಮರಸ್ಯ ಸೌಹಾರ್ದತೆ ಬೆಳೆದುಕೊಂಡು ಬರಲಿಕ್ಕೆ ಅವರೆಲ್ಲರಿಗೆ ಮಾರ್ಗದರ್ಶನ ಕೊಡುವಂಥ ಅವಶ್ಯಕತೆ ಹಿಂದೆಂದಿಗಿಂತ ಇವತ್ತು ಬಹಳಷ್ಟು ಮುಖ್ಯವಾಗಿದೆ ಅನ್ನುವಂಥ ಮಾತನ್ನು ಹೇಳಿ ಈ ಪವಿತ್ರವಾದಂತಹ ಸಮಾರಂಭದಲ್ಲಿ ತಾಲೂಕಿನ ಪತ್ರಿಕಾ ಪ್ರತಿನಿಧಿಗಳು ಕೆಲವರು ಬಂದಿರಬಹುದು, ಕೆಲವರು ಬರದೇ ಇರಬಹುದು. ಯಾರು ಬಂದಂಥವರು ಏನು ಮಲ್ಲಿಕಾರ್ಜುನ್ ಗೋವಿಂದಪುರ ಮಠರವರು ಮಾಡಿದಂಥ ಈ ಧರ್ಮ ಕಾರ್ಯ, ಇಲ್ಲಿ ನಡೆದಿರುವಂತಹ ಕಾರ್ಯಕ್ರಮದ ಔಚಿತ್ಯವನ್ನು ಕುರಿತು ಒಂದು ಸಮಗ್ರವಾದಂತಹ ವರದಿಯನ್ನು ಬಿತ್ತರಿಸಿದರೆ ಈ ನಾಡಿನ ಜನ ನೋಡಿ ಸಂತೋಷ ಪಡಲಿಕ್ಕೆ ಸಾಧ್ಯ ಇದೆ. ಒಂದು ಹನಿ ಮಸಿ ಕೋಟಿ ಜನಕ್ಕೆ ಬಿಸಿಯನ್. ಬಹುಶಃ ಇಲ್ಲಿ ಬಂದಂಥವರು ಮಾತ್ರ ನೀವು ನೋಡಿ ಸಂತೋಷ ಪಡಬಹುದು. ಸನ್ಮಾನ ಮಾಡಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ನಿರಂತರ ಚಪ್ಪಾಳೆ ಅವರಿಗೆ ಮಲ್ಲಯ್ಯ ನಾವು ಎಲ್ಲ ಚಲೋ ಮಾಡ್ತೀವಿ, ಕೆಲವು ಕರೆ ಚಲೋ ಮಾಡಿದ್ವಿ, ನಾವು ದರ್ಶನ ತಗೊಂಡ್ವಿ ಅಂತ ಹೇಳಿ ಕಿರಣ್ ಬಡಿಗೇರ ಜೊತೆ ಮಹೇಶ್ ದೇಮಶೆಟ್ಟಿ, ಕೆಎಸ್ ನ್ಯೂಸ್, ಮುಧೋಳ.